ಸೊ ಅಲ್ಲಿ ಪಾರ್ಕ್ ಮಾಡ್ಬಿಡ್ತಾ ಅಂತಿದೆ ಪೂಜೆ ಹೇಗೆ ನಮಸ್ತೆ ಎಲ್ಲರಿಗೂ, ನಾನು ಚರಿತಾ ಸ್ವೀಡನ್ನಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸೊ ಏನಿವತ್ತು ಟ್ರೆಡಿಷನಲ್ ರೆಡಿ ಆಗಿದ್ದೀನಿ ಅಂತ ನೋಡ್ತಿದ್ದೀರಾ. ಇವತ್ತು ಸ್ಪೆಷಲ್ ಡೇ, ಅದಕ್ಕೆ ಸ್ಪೆಷಲ್ ಆಗಿ ರೆಡಿ ಆಗಿದ್ದೀರಿ. ಫುಲ್ ಟ್ರೆಡಿಷನಲ್ಲಿ ಚುಕ್ಕ ಹಾಕ್ಕೊಂಡು ಸಲ್ವಾರ್ ಹಾಕ್ಕೊಂಡು ರೆಡಿ ಆಗಿದ್ದೀವಿ. ಏನು ಸ್ಪೆಷಲ್ ಗೊತ್ತಾ, ಇವತ್ತು ನಮ್ಮೆಬ್ಬರ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ ಸುನಿ. ಥ್ಯಾಂಕ್ ಯು. ಸೇಮ್ ಟು ಯು ಚರಿ. ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಡೊನೇಷನ್ ಟೆಂಪಲ್ ಸ್ಟಾಕ್ಹೋಮಲ್ಲಿದೆ. ಸೊ ಇದು ಸೊದರ್ಕಾಲಿಯಿಂದ 40 ಕಿಲೋಮೀಟರ್ಸ್ ಇದೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಸೊ ನೀವು ಇವಾಗ ಬೆಂಗಳೂರು ಟ್ರಾಫಿಕಲ್ಲೆಲ್ಲ ನೋಡಿರ್ತೀರ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ. ಅಲ್ಲ, ಬರೀ ಅಲ್ಲಿ ಅಷ್ಟೇ ಟ್ರಾಫಿಕ್ ಇರುತ್ತೆ ಅಂದ್ಕೊಂಡಿರ್ತೀವಿ. ಇಲ್ಲೂ ಟ್ರಾಫಿಕ್ ಕೂಡ ಹಂಗೆ ಇರುತ್ತೆ ವೀಕೆಂಡ್ಸಲ್ಲಿ. ಆ್ಯಂಡ್ ಇನ್ ಮಾರ್ನಿಂಗ್ ಮತ್ತು ಈವ್ನಿಂಗ್ ಶಿಫ್ಟ್ ಎಲ್ಲ ಮುಗಿಯುತ್ತಲ್ಲ ಆಫೀಸ್ ಎಲ್ಲ, ಅವಾಗಲೂ ಕೂಡ ತುಂಬ ರಶ್ ಇರುತ್ತೆ. ಸಮ್ಮರ್ ವೀಕೆಂಡ್ಸಲ್ಲೂ ತುಂಬ ರಶ್ ಇರುತ್ತೆ. ಬನ್ನಿ ನೋಡೋಣ ಹೇಗಿದೆ ಇಲ್ಲಿ ಹೇಗಿದೆ ಇಲ್ಲಿ ಟ್ರಾಫಿಕ್ ಅಂತ ತೋರಿಸ್ತೀನಿ. ಈಗ ಇಲ್ಲಿ ತುಂಬ ಟ್ರಾಫಿಕ್ ಇದೆ. ಸೊ ಮೇಲ್ಗಡೆ ಬೋರ್ಡಲ್ಲಿ ಟ್ರಾಫಿಕ್ಸ್ ಎಷ್ಟು ಸ್ಪೀಡಲ್ಲಿ ಇರಬೇಕು ಅಂತ ಡಿಸ್ಪ್ಲೇ ಮಾಡಿದ್ದಾರೆ. ಅಲ್ಲಿಂದ ಟೂ ಲೈನ್ಸಲ್ಲಿ 40 ಇದೆ. ಇನ್ನು ಈ ಕಡೆ ರೈಟ್ ಲೇನಲ್ಲಿ 60 ಇದೆ. ಮೋಸ್ಟ್ಲಿ ಮುಂದ್ಗಡೆ ಏನೋ ಫುಲ್ ಜಾಮ್ ಆಗ್ಬಿಟ್ಟಿದೆ ಇಷ್ಟೊತ್ತಕ್ಕೂ. 45 ಮಿನಿಟ್ಸ್ ಹೋಗ್ಬೇಕಿತ್ತು. ಇವಾಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹೋಗೋದಕ್ಕೆ. ಇವತ್ತು ಪಾಯಿಂಟ್ ಯಾಕಸು ಫುಲ್ ಕವರ್ ಆಗುತ್ತಲ್ಲ. ನಾವು ಸ್ಟಾಕ್ಹೋಮ್ ಹೋಗ್ತಿದ್ರೆ, ಇವತ್ತು ವೀಕೆಂಡ್ ಇರೋದ್ರಿಂದ ಎಲ್ಲರೂ ಸ್ಟಾಕ್ಹೋಮಿಂದ ಕಂಟ್ರಿ ಸೈಡ್ ಬರ್ತಾ ಇದ್ದಾರೆ. ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ ಆ ಕಡೆ. ನಮ್ಮಲ್ಲೂ ಈ ಥರ ಟ್ರಾಫಿಕ್ ಇರುತ್ತೆ. ಎಷ್ಟು ಟ್ರಾಫಿಕ್ ಇದ್ರೂ ಒಬ್ರು ಕೂಡ ಹಾರನ್ ಮಾಡೋದಿಲ್ಲ. ನೀವು ನೋಡ್ತಿರ್ಬೋದು ಎಷ್ಟು ಡಿಸ್ಟೆನ್ಸ್ ಇದೆ ಒಂದೊಂದು ಕಾರಿಂದ ಒಬ್ರೊಬ್ರಿಗೂ ಅಂತ ಬ್ಯಾಕ್ ಸೈಡ್ ಅದೆಲ್ಲ. ಹೇಗಿರುತ್ತೆ ಸ್ವೀಡನ್ ಫುಲ್ಲಿನ 2-3 ಕಿಲೋಮೀಟರ್ಸ್ ಅದು ಹೀಗೆ ಇರುತ್ತೆ ಅನ್ಸುತ್ತೆ. ಸಮ ಶುರು ಆಗಿದೆ ಅಲ್ಲ, ಸೊ ಎಲ್ಲ ಎಂಜಾಯ್ ಮಾಡೋದಕ್ಕೆ ಎಲ್ಲ ಕಂಟ್ರಿ ಸೈಡ್ ಹೋಗ್ತಾ ಇದ್ದಾರೆ. ಬಂದಿದ್ದೀವಿ ಗಣೇಶ ಟೆಂಪಲ್ ಹತ್ರ. ಹೋಗೋಣ.
ಸ್ವೀಡನಲ್ಲಿ ಗಣೇಶನ ದೇವಸ್ಥಾನ ನಾವು ಫಸ್ಟ್ ಟೈಮ್ ಬಂದಿದ್ದು, ಚೆನ್ನಾಗಿತ್ತು. ಸುಮಾರು ದೇವಿಗಳೆಲ್ಲ ಇತ್ತು, ದರ್ಶನ ಆಯಿತು, ಅರ್ಚನೆಗೆಲ್ಲ ಕೊಟ್ಟಿದ್ವಿ, ಪೂಜೆ ಎಲ್ಲ ಮಾಡಿದ್ರು, ಚೆನ್ನಾಗಿತ್ತು. ಹೇಗೆ ಅನಿಸ್ತಾ ಸುನಿ ದೇವಸ್ಥಾನಕ್ಕೆ ಬಂದಿತ್ತು? ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿನೇ ಖುಷಿ ಆಯ್ತು ನನಗೆ. ಇಂಡಿಯಾ ಥರನೇ ಫೀಲ್ ಆಯ್ತು. ಇವಾಗೆಲ್ಲ ಮುಗಿಸ್ಕೊಂಡು ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ಹೇಗಿತ್ತು ಇವತ್ತಿನ ವಿಡಿಯೋ? ದೇವಸ್ಥಾನಕ್ಕೆ ಹೋಗಿದ್ದು, ಇಂಡಿಯನ್ ಟೆಂಪಲ್. ಸೊ ಇಂಡಿಯನ್ ಸ್ಟ್ರೀಟ್ ಫುಡ್ಡಲ್ಲೂ ಹೋಟೆಲಲ್ಲೂ ತುಂಬ ಚೆನ್ನಾಗಿತ್ತು ಫುಡ್ಡು. ಹೇಗಿತ್ತು ವಿಡಿಯೋ ಇವತ್ತೊಂದು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಸ್ವೀಡನ್ ಇಂಡಿಯನ್ ಟೆಂಪಲ್ ಹೇಗಿರುತ್ತೆ ಅಂತ ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರು ಕೂಡ ನೋಡಲಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.